ಡಿಯರ್ ಫ್ರೆಂಡ್, ಕಂದಾಯ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ. ಸುಮಾರು 1,000 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಈಗ ಅರ್ಜಿ ನಮೂನೆಯನ್ನು ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಮೊದಲು KE ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಹೋದರೆ ನಾವು ಈಗ ಗ್ರಾಮ ಆಡಳಿತ ಅಧಿಕಾರಿ VAನ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡಿದ್ದಾರೆ. ನಾವು ಈಗ VAಗೆ ಸಂಬಂಧಂಥ ಪ್ರತಿಯೊಂದು ನೋಟಿಫಿಕೇಷನ್ನ ನಾವು KE ವೆಬ್ಸೈಟಲ್ಲೇ ನೋಡಬೇಕು. ಅವರು KE ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಎಕ್ಸಾಮ್ ಮಾಡೋದು, ಕಾಲ್ ಮಾಡೋದು ಎಲ್ಲದೂ ಅವರಿಗೆ ಸಂಬಂಧಪಟ್ಟಿದ್ದು. ಗ್ರಾಮ ಆಡಳಿತ ಅಧಿಕಾರಿ ಮಾರ್ಚ್ 4, 2024 ಅರ್ಜಿ ಪ್ರಾರಂಭವಾಗಬೇಕಾಯಿತು. ಫೆಬ್ರವರಿ 21 ನೋಟಿಫಿಕೇಷನನ್ನು ಹೊರಡಿಸಿದರು. ಇದ್ದಕ್ಕಿದ್ದಂಗೆ KE ವೆಬ್ಸೈಟಿಗೆ ಕೊಟ್ಟಿದ್ದರಿಂದ ಅವರಿಗೆ ಸಾಫ್ಟ್ವೇರ್ನ ಯಾವ ರೀತಿ ಮಾಡಿಫಿಕೇಷನ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ಇವರು ಶುಲ್ಕ ಪಾವತಿಗೆ ಇಂಟರ್ಫೇಸ್ ಇನ್ನೂ ಸಿದ್ಧಪಡಿಸದ ಕಾರಣ ಆನ್ಲೈನ್ ಅರ್ಜಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಇಲ್ಲಿ ಅಧಿಸೂಚನೆಯನ್ನು ಸಹ ನಾವು ನೋಡ್ಬೋದು. ಪೇಪರಲ್ಲಿ ಬಂದಂತಹ ಅಧಿಸೂಚನೆ ಇದು. ನ್ಯೂಸ್ ಪೇಪರಲ್ಲಿ ಮಾರ್ಚ್ 4 ಇದು ಅರ್ಜಿ ಪ್ರಾರಂಭವಾಯಿತು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇದು ಏಜ್ಗೆ ಯಾವ ಕೆಟಗರಿಗೆ ಯಾವ ಏಜು ಬೇಕು ಅನ್ನೋದನ್ನು ಈ ನೋಟಿಫಿಕೇಷನ್ನಲ್ಲಿ ವಿವರವಾಗಿ ನಾವು ತಿಳಿದುಕೊಳ್ಳಬಹುದು. ಯಾವ ಏಜಿಗೆ ಎಷ್ಟೆಷ್ಟು 30 ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಕ್ಸಾಮ್ ಡೇಟ್ ಎಷ್ಟೆಷ್ಟು ಮಾರ್ಕ್ಸಿಗಿದೆ ಅನ್ನೋದನ್ನು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 750 ರೂಪಾಯಿ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ SC ST ಅದರ್ ಕೆಟಗರಿಗೆ 500. ಇಲ್ಲಿ 2 ಪೇಪರಲ್ಲಿ ಎಕ್ಸಾಮ್ ಮಾಡ್ತಾರೆ. ಪೇಪರ್ 1 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸು 100 ಮಾರ್ಕ್ಸು 2 ಗಂಟೆ ಇರುತ್ತೆ. ಪೇಪರ್ 2 ಸಾಮಾನ್ಯ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇರ್ತವೆ. ಇದು 100 ಇರುತ್ತೆ, 2 ಗಂಟೆ ಇರುತ್ತೆ ಫ್ರೆಂಡ್ಸ್. ಇದೇ ರೀತಿ ಅಪ್ಲಿಕೇಶನ್ಸ್ VA ಅಪ್ಲಿಕೇಶನ್ಸು ಕಂಪ್ಯೂಟ್ರಿಗೆ ಲೈವ್ ಆದ ತಕ್ಷಣ ನಾನು ನಿಮಗೆ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.